ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡು ಮಗು ಇಲ್ದಿರೋ ಮನೆ ಅಂತ ಚಿಕ್ಕ ವಯಸ್ಸಿಂದ ಒಂಥರ ಗಂಡು ಹುಡುಗನ ಥರನೇ ಓಡಾಡ್ಕೊಂಡು ಬೆಳೆದ್ಬಿಟ್ಟೆ. ನಂಗೆ ಫ್ರೆಂಡ್ಸ್ ಅಂತನೂ ಯಾರೂ ಇರಲಿಲ್ಲ. ಏನಾದರೂ ಹೇಳ್ಕೊಬೇಕಂದ್ರೆ ನಿನ್ನ ಹತ್ರ ಹೇಳ್ಕೊತಿದ್ದೆ, ಇಲ್ಲ ಸಹನ ಅಕ್ಕ ಅಥವಾ ಸುಮಾ ಹತ್ರ ಅಷ್ಟೆ. ಆದರೆ ಶ್ರೀ ಸಿಕ್ಕಿದ ಮೇಲೆ ನಂಗೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ತಾ ಅಂತ ಖುಷಿ ಪಟ್ಟಿದ್ದೆ. ನನ್ನಲ್ಲೂ ಆಸೆಗಳಿದೆ ಅಂತ ನಂಗೆ ಅರ್ಥ ಆಗಿದ್ದೆ ಶ್ರೀ ಸಿಕ್ಕಿದ ಮೇಲೆ. ಈಗ ನಾನು ಯಾಕೆ ಈ ಥರ ಅಳ್ತಿದ್ದೀನಿ? ನಿನ್ನ ಜೊತೆ ಸಂಸಾರ ಮಾಡಿ ನಿನ್ನ ಗಂಡ ಬಿಟ್ಟು ಹೋದ್ಮೇಲೂ ನೀನು ಧೈರ್ಯವಾಗಿ ಜೀವನ ನಡೆಸಿ ನಮ್ಮನ್ನೆಲ್ಲ ಸಾಕಿದ್ಯಾ. ನಂದು ಕೇವಲ ಪ್ರೀತಿ ಅಷ್ಟೇ, ಪ್ರೀತಿ ಅಷ್ಟೇ. ನಾನು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು, ಪರವಾಗಿಲ್ಲ. ಅವ್ವ, ನೀನು ನಂಗೆ ಮಾತು ಕೊಡು ಅಂತ ಹೇಳಿದ್ಯಲ್ವಾ? ನಾನು ಇನ್ಮೇಲಿಂದ ಶ್ರೀ ಅವ್ರ ಜೊತೆ ಮೊದಲಿನ ಥರ ಇರಲ್ಲ. ಅವ್ರ ಜೊತೆ ಮಾತಾಡಲ್ಲ. ಅವ್ರನ್ನ ಭೇಟಿ ಮಾಡಲ್ಲ ಅಂತ ಮಾತು ಕೊಡ್ತೀನಿ. ಮರ್ತೋಗ್ತೀನಿ ಅಂತ ಮಾತು ಕೊಟ್ರೆ ನಾನು ಆ ಮಾತನ್ನ ಉಳಿಸ್ಕೋತೀನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಅವ್ವ, ನಂಗೆ ಗೊತ್ತಿಲ್ಲ. ನನಗೆ ಕ್ಷಮಿಸ್ಬೇಡವ. ನಾನಿನ್ ಹೇಳ್ದಂಗೆ ಕೇಳ್ತೀನಿ. ನನ್ನಿಂದ ನನ್ನ ಅವಂಗೆ ಯಾವತ್ತೂ ಸಂಕಟ ಆಗ್ಬಾರ್ದು. ಸರಿನಾ? ನಾನೀಗ ಮನೆ ಕೆಲಸ ನೋಡ್ಕೋತೀನಿ. ನೀನು ಬೇಗ ರೆಡಿಯಾಗಿ ಮೆಸ್ಸಿಗೆ ಬಂದ್ಬಿಡು. ಆ ಹುಡುಗ ಬೇರೆ ಯಾರೇ ಆಗಿದ್ರು ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸ್ತಿದ್ದಕ್ಕಂತಾಯಿ. ಆದರೆ ಅವನು ಬಂಗಾರಮ್ಮನ ಮಗ. ನಿನ್ನ ಪ್ರೀತಿನ ನನ್ನ ಕೈಯಾರೆ ನಾನೇ ಕಿತ್ತಾಕ್ತೀವಿ ಅನ್ನೋ ಪಾಪ ಪ್ರಜ್ಞೆ ನಂಗೈತೆ. ಇದೆಲ್ಲ ಒಳ್ಳೇದಕ್ಕೆ ಅನ್ನೋ ಸಮಾಧಾನನೂ ಐತೆ. ಇಬ್ಬರುವೆ ಆದಷ್ಟು ದಿನ ಎಲ್ಲ ಮರೆತು ಹೊಸ ಬದುಕು ಬಾಳಂಗಾಗಲಿ ದೇವ್ರೆ, ಹೊಸ ಬಾಳು ಬದುಕಂಗಾಗಲಿ. ಲೇ ಕಂಟಿ, ಗುಡಿಗೆ ಹೋಗುಮ ಬಾರ್ಲ ಅಂತ ನಾನು ಅದೇಟ್ಕಿತ ಹಠ ಮಾಡಿ ಕರೆದ್ರುವೆ ಏನಾರ ಒಂದು ನೆಪ ಏಳು ಹೊಂಟೋತಿದ್ದವನು ಇವತ್ತು ನೀನೇ ನನ್ನ ಗುಡಿಗೆ ಕರ್ಕೊಂಡು ಬಂದಿದ್ಯಾ ಅಂದ್ರೆ ಅದ್ಯಾವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟವನೆ. ಯೋನ್ಲ ಕಂಟಿ, ನನ್ನ ತವ ಯೋನನ್ನ ಹೇಳೋದಿತ್ತ? ಇನ್ನೂ ಆ ರೈಲ್ನಾಗ ಆಗಿದ್ದನ್ನೇ ಯೋಚನೆ ಮಾಡ್ಕೊಂಡಿದ್ಯಾ? ಇಲ್ಲವಾ, ಅದನ್ನ ನನ್ನೇ ಮರ್ತಾಯ್ತು. ಮತ್ತೇನು ಸಂಕಟ ಕೊರಿತಾ ಇದೆ ನಿಂಗೆ? ಅವ ನಿಂತ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿವ್ನಿ.
ಯೋನ್ಲ ಅದು ಶಾನೆ ದಿವಸದಿಂದ ನಿಂತ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ, ಆದರೆ ಆಗ್ಲಿಲ್ಲವ. ಈಗಲೂ ಈಶಾನ್ ಮುಚ್ಚಿಟ್ರೆ ತೆಪ್ಪಾಯ್ತದೆ ಅನಿಸ್ತು. ಅದ್ಯೋನು ಅಂತ ಯೋಳ್ಳ ಅವ ಅದು ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾಯಿದ್ದೀನಿ. ಏನು? ಹೌದೇನ್ಲ? ಇದನ್ಯಾಕ್ಲ ಹಿಂಗ್ ನಂತವ ಹಿಂಜರ್ಕೊಂಡು ಹೇಳ್ತಿದ್ಯಾ? ನನ್ ಮಗ ಪ್ರೀತಿಸ್ತವನೆ ಅಂದ್ರೆ ನನ್ಗೂ ಸ್ಯಾನೆ ಖುಷಿನೇಯ. ಯಾರ್ಲ ಹುಡ್ಗಿ? ಆ ಹುಡುಗಿ ಯಾರು ಅಂತ ಹೇಳದ್ಮ್ಯಾಕು ನಿನ್ ಖುಷಿ ಹಿಂಗೆ ಇರ್ತೈತೆ ಅಂತ ಗೊತ್ತಿಲ್ಲವ. ಯಾಕ್ಲ ಹಿಂಗಂತಿದ್ಯಾ? ಯಾರ ಹುಡ್ಗಿ? ಸ್ನೇಹ. ಪುಟ್ಟಕ್ಕನ 2ನೇ ಮಗಳು. ಪುಟ್ಟಕ್ಕನ್ ಮಗಳ? ಲೇ ಕಂಟಿ, ಪುಟ್ಟಕ್ಕನ್ ಮನೆಗೆ ಸಂಬಂಧ ಮಾಡಕ್ಕೆ ನನಗೆ ಯಾಕ್ಲ ಬೇಸರ? ನಡಿ, ನಾವು ಹೋಗಿ ಈಗಲೇ ಮಾತಾಡಮ್ಮ. ಅವ ಒಂದು ನಿಮಿಷ ಅವ. ಈ ಹುಡುಗಿ ಯಾರಂತ ಗೊತ್ತಾವ? ಇವಳು ಇವಳೆಯ ಪುಟ್ಟಕ್ಕನ 2ನೇ ಮಗಳು. ಇವಳು ಪುಟ್ಟಕ್ಕನ್ ಮಗಳ? ಅಪ್ಪ, ಈ ದಿವಸ ಈ ವಿಷಯನ ನಾನು ಹಿಂಗೆ ಹೇಳಿರ್ನಿಲ್ಲ. ಅವಳು ಕಂಡ್ರೆ ನಿಂಗೆ ಹಾಕಿಲ್ಲ ಅಂತ ನಂಗೆ ಗೊತ್ತು. ಆದರೆ ಅವಳು ನೀನು ಅನ್ಕೊಂಡಂಗಲ್ಲವ, ಸಾನೆ ಒಳ್ಳೆ ಹುಡುಗಿ. ಅದ್ಯಾಕೋ ಸಮಯ ಸಂದರ್ಭ ನೀವಿಬ್ರು ಎದುರಾದಾಗೆಲ್ಲ ನೀವಿಬ್ರು ಜಗಳ ಆಗೋಯ್ತದೆ. ಅವಳುವೆ ನಿನ್ನಂಗೆ ಬಂಗಾರ, ಸಾನೆ ಕಡಕು. ಹಬ್ಬದ ದಿವಸ ಆಶ್ರಮಕ್ಕೆ ಅವಳನ್ನ ನಾನೇ ಕರೆಸಿದ್ದು, ಆದರೆ ಅಲ್ಲೂ ನಿಮ್ಮಿಬ್ರಿಗೂ ಜಗಳ ಆಗೋಯ್ತು. ಲೇ ಕಂಟಿ, ಈ ವಿಷಯನೆಲ್ಲ ನೇರವಾಗಿ ನಂತವನೇ ಹೇಳಕ್ಕಾಯ್ತಿರ್ಲಿಲ್ವಾ? ಆ ಹುಡುಗಿ ಮ್ಯಾಕೆ ನಂಗೆ ಕೋಪ ಇರೋದೇನೋ ದಿಟ್ಟನೆಯ. ಆದ್ರೆ ನನ್ನ ಮಗ ಇಷ್ಟಪಟ್ಟವನೇ ಅಂದ್ಮ್ಯಾಕೆ ಆ ಕೋಪ ಎಲ್ಲ ಹೊಂಟೋಯ್ತು. ಅದೆಲ್ಲ ಸರಿ ಮಗ, ನಿನ್ಗೇನೋ ಆ ಹುಡುಗಿ ಅಂದ್ರೆ ಇಷ್ಟ, ಆದ್ರೆ ಆ ಹುಡುಗಿಗೂ ನೀನು ಅಂದ್ರೆ ಇಷ್ಟ. ಆದರೆ ನಾನೇ ನಿಮ್ಮ ಮಗ ಅಂತ ಅವಳಿಗಿನ್ನ ಗೊತ್ತಿಲ್ಲವ. ಸರಿ ನಡಿ, ಹಂಗಾರೆ ಈಗಲೇ ಹೋಗಿ ಅವ್ರ ತವ ಮಾತಾಡಮ್ಮ. ಅಯ್ಯೋ ಬೇಡವಾ, ಮೊದಲು ನಾನು ಅವಳ್ತ ದಿಟ್ಟ ಹೇಳ್ತೀನಿ, ಆಮೇಲೆ ಪುಟ್ಟಕ್ಕಂತವನು ನಾನೇ ಮಾತಾಡ್ತೀನಿ. ಅದು ಸರಿನೇಯ. ನಾನೇನಾರ ಈಗ ಅಲ್ಲಿಗೆ ಹೋಗಿ ಮಾತಾಡಿದ್ರೆ ಅವ್ರ ಮ್ಯಾಕೆ ನಾನು ಒತ್ತಾಯ ಏರ್ದಂಗೆ ಆಯ್ತದೆ. ನೀನೇ ಅವ್ರ ತವ ಮಾತಾಡು. ಆದರೆ ಬಿರ್ನೆ ನನ್ನ ಮಗನ ಮದುವೆ ಸಂಭ್ರಮ ಬಿರ್ನೆ ಶುರು ಆಗಬೇಕು. ನೀನು ಈಗ ಬಿರ್ನೆ ಒಪ್ಕೊಂತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲವಾ? ಲೇ ದಡ್ಡ, ನೀನು ಪ್ರೀತಿ ಇಸ್ಯ ಕೇಳಿ ನನಗಂತೂ ಸ್ಯಾನೆ ಖುಷಿ ಆಗದೆ.
ಆದರೆ ನಾನೇನೋ ಅವಳ ಮ್ಯಾಕಿರೋ ಕೋಪನೆಲ್ಲ ಕ್ಷಮಿಸಿ ಅವಳನ್ನ ಒಪ್ಕೊತೀನಿ. ಹಂಗೆ ಅವಳು ನನ್ನ ಮ್ಯಾಕಿರೋ ಕೋಪನೆಲ್ಲ ಬಿಟ್ಟು ಒಪ್ಕೊತಾಳೆಲ್ಲ. ಹಂಗಾರೆ ನೀನು ಒಂದು ಕೆಲಸ ಮಾಡು, ಮೊದಲು ಪುಟ್ಟಕ್ಕಂತವ ಮಾತಾಡು, ಎಲ್ಲ ದಿಟ ಏಳು. ಪುಟ್ಟಕ್ಕ ಅವಳ ಮಗಳ ತವ ಮಾತಾಡ್ತಾಳೆ, ನಾವೆಲ್ಲರೂ ಒಪ್ಕೊಂಡ್ಮ್ಯಾಕೆ ಆ ಹುಡುಗಿನೂ ಒಪ್ಕೊಂಡೇ ಒಪ್ಕೊತಾಳೆ. ಸರಿನಾ? ಸರಿವಾ. ಸ್ನೇಹ, ಸ್ನೇಹ, ಬಾ ನಂಜವ್ವ. ಇವನು ಬತ್ತಿದ್ದಂಗೆ ನೇಹನ್ ಕೂಗ್ತಿದ್ಯಾ? ಓ ನೀನು ಇಲ್ಲೇ ಇದೆಯಾ? ನಿಮ್ಮ ಮೆಸ್ನಲ್ಲಿದೆಯೇನೋ ಅನ್ಕಂಡೆ. ಓದ್ಕಿತ ಬಂದಾಗ್ಲೂ ನೇಹನ್ ತಾವು ಮಾತ್ರ ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ಯಾ? ಯಾಕೆ ನನ್ನ ಮ್ಯಾಕೇನಾರ ಕ್ವಾಪ್ವೇ? ಏನು ಮಾತು ಅಂತ ಆಡ್ತೆ ಪುಟ್ಟಕ್ಕ. ನಿನ್ನ ಮ್ಯಾಕ್ ಯಾಕೆ ಕೋಪ? ನಿನ್ನ ಮ್ಯಾಕ್ ಕೋಪ ಮಾಡ್ಕೊಳ್ಳೋದು ಒಂದೇ, ನನ್ನ ಜೀವನ ಮ್ಯಾಕ್ ಕೋಪ ಮಾಡ್ಕೊಳ್ಳೋದು ಒಂದೇ. ಕೂತ್ಕ. ಅದು ಸರಿ, ಎಲ್ಲಿ ಸ್ನೇಹ? ಹುಬ್ಳಿಂದ ಬಂದ್ಲಾ? ಪರೀಕ್ಷೆ ಹೆಂಗೆ ಬರ್ದ್ಲು ಏನು ಅಂತ ಕೇಳ್ಕೊಂಡು ಹೋಗಮ್ಮ ಅಂತ ಬಂದೆ. ಮತ್ತೆ ಹೆಂಗೆ ನಡೀತಿದೆ ಕೆಲಸ ಎಲ್ಲ? ಚಂದಕ್ಕೆ ನಡೀತಾ ಇತ್ತು. ಅವಳು ಓದ್ಕೊತಾವಳೆ. ಓ ಸರಿ, ಹಂಗಾರೆ ನಿನ್ನ ಮೆಸ್ಸಲ್ಲಿ ಏನಾದ್ರು ಕೆಲಸ ಇದ್ರೆ ನೋಡ್ಕೊ, ನಾವು ಸ್ನೇಹ ತವ ಮಾತಾಡ್ಸ್ಕೊಂಡು ಹೋಯ್ತೀನಿ. ಹಾಂ, ಕೂತ್ಕ ನಂಜಮ್ಮ. ನನಗೆ ಒಳಗೆ ಏನೂ ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗ್ದದೆ. ನಾನೇ ಸ್ನೇಹನ ಕರಿತೀನಿ ತಡಿ. ಸ್ನೇಹ, ಸ್ನೇಹ. ಅಯ್ಯ ಇದೇನು ಈ ಪುಟಕ ಒಯ್ತಾನೆ ಇಲ್ವಲ್ಲ? ಮಗಳ ತವ ಮಾತಾಡಿ ಬಿಸಿಯೇ ಏನಾಯ್ತು ಅಂತ ತಿಳ್ಕೊಳಮ್ಮ ಅಂದರೆ ಬಿಡ್ತಾನೇ ಇಲ್ಲ. ಕೂತ್ಕೊಂಡೆ ಅವಳೆ. ಅಮ್ಮ, ನೀವ್ಯಾವಾಗ ಬಂದ್ರೆ? ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ. ಪರೀಕ್ಷೆ ಎಲ್ಲ ಬರ್ದೀವಾ? ಹ್ಞೂ ಅಮ್ಮ, ಚೆನ್ನಾಗಿ ಬರ್ದೆ. ಸರಿ ಸರಿ, ಸಾನೇ ಖುಷಿ ಆಯ್ತು ಕಣವ. ಆಟನ ನಂಜವ್ವ? ಇದನ್ನು ಕೇಳೋಕ್ಕೆ ಅಲ್ಲಿಂದ ಬಂದಿಯೇ? ಇಷ್ಟೇ, ಮತ್ತೇನಿರ್ತದೆ? ದಿಟ ಹೇಳು ನಂಜವ್ವ. ವಾದ್ಕಿತ ಬಂದಾಗ ಸ್ನೇಹಂತವ ಇವನ್ ಮಾತಾಡ್ಬಿಟ್ಟು ಅದೇ ಅದು ಆ ಈಸ್ಯನ ನಿನ್ನಂಥವು ಏಳನೇ ಇಲ್ವಲ್ಲ? ಪುಟಕ, ನಾನೇ ಹೆಂಗೆ ನಿನಗೆ ಹೇಳೋಕ್ಕಾಯ್ತದೆ ಹೇಳು? ನಿನ್ನ ಮಗಳು ನಿನ್ಗೆ ಹೇಳ್ಬೇಕಲ್ವಾ? ಅಲ್ಲ ಕಣ್ಣಂಜವ್ವ, ನಿನ್ನ ಮಗ ಪಿರುತಿ ಮಾಡಿ ಮದುವೆ ಆದ ವಿಷಯನ ಅದು ಎಷ್ಟೋ ದಿವಸದವರೆಗೂ ನಿನಗೆ ಒಪ್ಕೊಳಕ್ಕಾಗಲಿಲ್ಲ. ಪಿರುತಿ ಮಾಡದೆ ತೆಪ್ಪು ಅಂತ ಮಾತಾಡ್ತಿದ್ದೆ. ಅಂಥದ್ರಾಗೆ ನನ್ನ ಮಗಳು ಪಿರುತಿ ಮಾಡಿದ್ದಕ್ಕೆ ನೀನು ಸಹಾಯ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇದು ಯಾವ ನ್ಯಾಯ? ಪುಟಕ, ನಾನು ಪಿರುತಿನೇ ತೆಪ್ಪು ಅಂತ ಹೇಳಲಿಲ್ಲ. ನನ್ನ ಮಗನಿಗೆ ಒಳ್ಳೆ ಸಂಬಂಧ ದಕ್ಕಲಿಲ್ಲ. ಏನು ಮಾಡೋಕ್ಕಾಯ್ತದೆ? ಇವಳಾದರೂ ಸಂದಕ್ಕಿರಲಿ. ಅವಳು ಯಾರನ್ನ ಇಷ್ಟಪಡ್ತಾವಳೆ ಅನ್ನೋದು
ನಿಂಗೆ ಗೊತ್ತಲ್ವ ನಂಜವ್ವ? ಅವ್ವ ಯಾಕವ್ವ ನೀನು? ಅದೇ ಆ ಹುಡುಗ ಸಿರಿ ಅಲ್ವೇನವ? ಸಾನೆ ಒಳ್ಳೆ ಹುಡುಗ ಅಂತ ನಮ್ಮ ಸ್ನೇಹ ಫೋಟೋ ತೋರಿಸಿದ್ದು. ನಮ್ಮ ಸಹನನ್ ಮದುವೆ ಆಗು ಓಡಾಡ್ಕೊಂಡಿದ್ನಲ್ಲ, ನಾನು ನೋಡಿದೆ. ಸಾನೆ ಒಳ್ಳೆ ಹುಡುಗ ಕಡವ. ಪುಟಕ ಹೊಸಿ ಕುಡಿಯೋಕ್ಕೇನಾರು ಕೊಟ್ಟಿಯಾ? ಸ್ನೇಹ ನಡಿ, ನಂಜವನಿಗೆ ಮಜ್ಜಿಗೆ ಕುಡಿಯುವಂತೆ. ನಡಿ ಬಾ. ಅಯ್ಯೋ ಮಾನಕಾಯಿ ಹೋಗ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಲು ಮಾತಾಡಮ್ಮ ಅಂದರೆ ಒಂದು ಕೆಲಸವೇ ಆಗ್ನಿಲ್ಲ ಅತ್ತಾಗಿ. ಅವ್ವ ಈಟ್ ಬಿರ್ನಿ ಒಪ್ಕತ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣ. ನಾನು ಹಂಗೆ ಅನ್ಕೊಂಡಿದ್ದೆ. ಅವ್ವ ಈಟ್ ಸರಿಸ ಒಪ್ಕೋತಾರೆ ನನ್ಗೆ ಗೊತ್ತಿದ್ರೆ ಈ ಇಸೆನ ಅವಂತ ಯಾವಾಗ ಹೇಳ್ಬಿಡ್ತಾ ಇದ್ದೆ. ನಮಸ್ಕಾರ ಅಣ್ಣ. ಹೋದ್ವಾರ ನಿಮ್ಮ ಹುಡುಗರು ಬಂದಿದ್ದಾರಣ್ಣ. ಲೇ ಭೀಮಪ್ಪ, ಈಗ ಇಲ್ಲಿಗೆ ಬಡ್ಡಿ ವಸೂಲಿಗೆ ಬಂದಿಲ್ಲ, ಹಣ್ಣುಗೆ ಹೆಣ್ಣು ನೋಡಕ್ ಹೋಯ್ತಾ ಇದೀವಿ. ಹೂ ಹಣ್ಣು ಹಾರ ಎಲ್ಲ ತಾಂಬೂಲ್ದಾಗ ಇಟ್ಟು ಕೊಟ್ಬಿಡು. ಅಣ್ಣ ಇವಾಗಲೇ ತಿಂತೀನಣ್ಣ. ಅಣ್ಣ ತಗೊಳ್ಳೋಣ. ಅವ್ವ ಹೆಂಗ ಒಪ್ಕೊಂಡ್ಬಿಟ್ಲಕ್ಕಲ್ಲ. ಪುಟ್ಟಕ್ಕಂತ ಮಾತಾಡ್ಕೊ ನಂಗೇನ್ ಭಯ ಇಲ್ಲ. ಆದ್ರೆ ಇಟ್ಟ ಗೊತ್ತಾದ್ಮ್ಯಾಕೆ ಸ್ನೇಹನಂತ ಹೆಂಗ್ ನಡ್ಕತ್ತಾಳೆ, ಏನ್ ಮಾತಾಡ್ತಾಳೆ ಅಂತ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಕಣ್ರಲ್ಲ. ಅಣ್ಣ, ಅವ್ವ ಮತ್ತ ಅತ್ತಿಗೆ ಅವ್ವ ಒಪ್ಕೊಂಡ್ ಮ್ಯಾಕೆ ಅತ್ತಿಗೆನ ಒಪ್ಸೋದೇನು ಕಷ್ಟ ಇಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲಣ್ಣ. ಮತ್ತೇನಿ ಕನ್ಫ್ಯೂಸನ್? ಅಣ್ಣ ಎಲ್ಲ ಒಳ್ಳೇದಾಗುತ್ತೆ ಅಣ್ಣ. ಅದಕ್ಕೆ ಕೋಪ ಮಾಡ್ಕೊಂತಾರೆ, ಆದ್ರೆ ಖಂಡಿತ ಸಮಾಧಾನ ಆಗೇ ಆಗ್ತಾರೆ. ಆ ಕೋಪ ಅಂತ ತಡ್ಕೊಳ್ಳೋ ಶಕ್ತಿ ನಂಗೆ ಐತ ಅನ್ನೋದೇ ಗೊತ್ತಾಯ್ತಲ್ಲ ಕಣ್ರಲ್ಲ. ಸರಿ, ಆಗಿದಾಗ್ಲಿ. ಈ ಜೋಶ್ನ ಕಳ್ಕೊಳ್ಳೋದ್ ಬೇಡ, ಸೀದಾ ಹೋಗಿ ನಾವ್ ಮತ್ತೆ ತಾವ್ ಮಾತಾಡೋದೆ. ಆಮ್ಯಾಗ ಹೆಂಗಿದ್ರುವೆ ಸ್ನೇಹನ ಸಮಾಧಾನ ಮಾಡೋದು ಇದ್ದೇ ಇರ್ತೈತೆ. ಬಂದ್ರಲ್ಲ ಹೋಗಮ್ಮ. ಇಲ್ಲ, ಹಿಂಗ್ ಸೀದಾ ತಟ್ಟೆ ತಾಂಬೂಲ ತಗೊಂಡೋಗ್ಬಿಟ್ರೆ ಅವ್ರ ಗಾಬರಿ ಬೀಳಕ್ಕಿಲ್ವಲ್ಲ. ಅದು ಸರಿನೇ ಕಣ. ನಾನು ಮೊದ್ಲೋಗಿ ಮಾತಾಡ್ತೀನಿ, ಆಮೇಲೆ ನಿಮ್ಗೆ ಸಿಗ್ನಲ್ ಕೊಡ್ತೀನಿ, ಆವಾಗ ಬನ್ನಿ. ಸರಿ ಅಣ್ಣ. ನಿಮ್ಮ ಅವ್ವ ಬೇರೆ ಕೊರಳಿನ ಗಂಟೆಂಗೆ ಜೊತೆಗೆ ಅವಳೆ. ಸ್ನೇಹ ಏನಾಯ್ತು? ನೀನು ಪ್ರೀತಿಸುವ ನಿಮ್ಮ ಅವನಿಗೆ ಹೇಳ್ತೀಯಾ? ಏನು ತಲೆ ಕೆಡಿಸ್ಕೋಬೇಡ, ನಾನು ನಿಮ್ಮ ಪ್ರೀತಿ ಜೊತೆಗೆ ಇವನಿ, ಸರಿನಾ?
ನೀವಿಬ್ಬರು ಮಾತಾಡ್ತಿದ್ದೀರ ಅನಿಸುತ್ತೆ. ನಾನು ಆಮೇಲೆ ಬರ್ತೀನಿ. ನಿಂತ್ಕೋ ಸಿರಿ. ನಿಂತ್ಕೋ. ಏ ಬಾರಪ್ಪ.